ಎಲ್ಲ ಯೂಟ್ಯೂಬ್ ವಾಹಿನಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ವಶೀಕರಣ ತಂತ್ರವನ್ನು ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಹಾಳೆಯ ರೂಪದಲ್ಲಿ ವಶೀಕರಣ ತಂತ್ರವನ್ನು ನೀವು ಯಾವ ರೀತಿಯಾಗಿ ಮಾಡಿಕೊಳ್ಳೋದಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಈ ಒಂದು ವಿಡಿಯೋವನ್ನು ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದನ್ನು ಮಾತ್ರ ಮರಿಬೇಡಿ. ಹಾಗೂ ನಿಮ್ಮ ಜೀವನದಲ್ಲಿ ತುಂಬ ಕಷ್ಟ ಹಾಗೂ ನೋವು ಪಟ್ಟು ಹಾಗೂ ಅನುಭವಿಸ್ತಿದ್ರೆ, ಹಾಗೂ ನಿಮ್ಮನ್ನು ಇಷ್ಟಪಟ್ಟವರು ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ರೆ, ಹಾಗೂ ಅವ್ರನ್ನ ಬಿಟ್ಟೋರಕ್ಕೆ ನೀವು ನಿಮಗೆ ಆಗದೇ ಇದ್ದರೆ, ಅವರು ನಿಮಗೆ ಬೇಕು ಅಂತಲೇ ಮೋಸ ಮಾಡಿ ಹೋಗಿದ್ರೆ, ಅಂಥವರನ್ನು ನಿಮ್ಮ ವಶ ಮಾಡ್ಕೊಳ್ಳೋದು ಹೇಗಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಈ ಒಂದು ವಿಡಿಯೋವನ್ನು ನೀವು ಕೊನೆ ತನಕ ನೋಡೋದನ್ನು ಮಾತ್ರ ಮರಿಬೇಡಿ. ಹಾಗೂ ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ನೀವು ತುಂಬ ಶ್ರದ್ಧೆ ಭಕ್ತಿಯಿಂದ ನೀವು ಮಾಡುವಂಥದ್ದು. ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಸ್ನೇಹಿತರಿಗಾಗಲಿ ಮನೆಯವ್ರಿಗಾಗಲಿ ನೀವು ಹೇಳಬಾರ್ದು, ಈ ಒಂದು ಕೆಲಸ ನಾನು ಮಾಡಿದ್ದೀನಿ ಹಾಗೂ ಮಾಡ್ತಾ ಇದ್ದೀನಿ, ಬನ್ನಿ ಸಹಾಯ ಮಾಡಿ ಅಂತ ನೀವು ಹೇಳಬಾರ್ದು. ಈ ಒಂದು ಮಾತು ನೀವು ಹೇಳಿದಾದರೆ ಈ ಒಂದು ವಶೀಕರಣ ತಂತ್ರ ನಿಮಗೆ ಫಲಿಸೋದಿಲ್ಲ, ಹಾಗೂ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ. ಹಾಗೂ ಯಾವುದೇ ಕಾರಣಕ್ಕೂ ಇದನ್ನು ಕೆಟ್ಟದಕ್ಕೆ ಮಾತ್ರ ಉಪಯೋಗಿಸ್ಕೋಬೇಡಿ. ಒಂದು ವೇಳೆ ನೀವು ಕೆಟ್ಟದಕ್ಕೆ ಉಪಯೋಗಿಸ್ಕೋದಾದರೆ ನಿಮ್ಗೆ ಖಂಡಿತವಾಗ್ಲೂ ಫಲ ನೀಡೋದಿಲ್ಲ. ಹಾಗೆ ಕೆಟ್ಟದಕ್ಕೆ ನೀವು ಉಪಯೋಗಿಸಿದ್ದಾದರೆ ಇದು ನಿಮ್ಮ ಕಾಲಡಿಗೆ ಬಂದು ಬೀಳುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇದು ಕೆಟ್ಟದಕ್ಕೆ ಉಪಯೋಗಿಸ್ಕೋಬೇಡಿ. ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರಲಿ, ಪುರುಷ ಆಗಿರಲಿ, ಯಾರೇ ಆಗಿರಲಿ, ನಿಮ್ಮ ಹತ್ರ ಬಂದು ಅವರು ಪುನಃ ಮಾತಾಡಬೇಕು, ಎಂದಿನಂತೆ ನಿಮ್ಮ ಜೊತೆ ಖುಷಿಯಾಗಿರಬೇಕು ಅಂದರೆ ಈ ಒಂದು ನಾವು ಹೇಳುವ ತಂತ್ರವನ್ನು ಅತಿ ಸುಲಭವಾಗಿ ನೀವು ಮಾಡಿದ್ದಾದರೆ ಖಂಡಿತವಾಗಿಯೂ ನೀವು ಇಷ್ಟಪಟ್ಟಂಥ ಸ್ತ್ರೀ ಕೇವಲ 3 ದಿನಗಳಲ್ಲಿ ನಿಮ್ಮ ಜೊತೆ ಬರ್ತಾರೆ. ಹಾಗಾದರೆ ಆ ಒಂದು ತಂತ್ರ ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಅದನ್ನು ಮಾಡಲು ಬೇಕಾಗುವಂತಹ ವಸ್ತುಗಳು ಯಾವುದು ಅಂದರೆ, ಮೊದಲನೇದಾಗಿ ಒಂದು ಬಿಳಿ ಹಾಳೆ ಬೇಕು. ನಂತರ ಒಂದು ಪೆನ್ ಬೇಕು. ವೀಕ್ಷಕರೇ, ಮೊದಲನೇದಾಗಿ ಏನು ಮಾಡಬೇಕು ಅಂದರೆ, ಈ ರೀತಿಯಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ನೀವು ಹಾಕ್ಕೊಳ್ಬೇಕಾಗ್ತದೆ. ಈ ರೀತಿಯಾಗಿ ಸ್ವಸ್ತಿಕ್ ಚಿಹ್ನೆ ಹಾಕ್ಕೊಂಡು ನಂತರ ಏನು ಮಾಡಬೇಕಾಗತ್ತೆ, ಇಲ್ಲಿ ಮೇಲೆ ಓಂ ಕಾಂ ಬ್ರೀಂ ಸ್ವಾಹ ಅಂತ ಈ ರೀತಿಯಾಗಿ ನೀವು ಹಾಕೋಬೇಕಾಗ್ತದೆ. ಈ ರೀತಿಯಾಗಿ ನೀವು ಹಾಕ್ಕೊಂಡಿದ ನಂತರ ಇಲ್ಲಿ ನೀವು ಇಷ್ಟಪಟ್ಟಂಥ ಸ್ತ್ರೀ ಹೆಸರು ಇಲ್ಲಿ ಮೇಲ್ಗಡೆ ಬರೀಬೇಕು. ಅಂದರೆ ನಾನು ಒಂದು ಉದಾಹರಣೆಗೆ ಒಂದು ಹೆಸರು ತೊಗೊತೀನಿ, ಸುಮನ. ಇಲ್ಲಿ ಉದಾಹರಣೆಗೆ ಒಂದು ಪುರುಷನ ಹೆಸರು ತೊಗೋತೀನಿ, ಸುಮಂತ್ ಅಂತ ಹೆಸರು ತೊಗೊಂಡಿದ್ದೀನಿ. ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ನೀವು ಒಂದು ಮಂತ್ರವನ್ನು ಬರೀಬೇಕಾಗ್ತದೆ. ಯಾವ ಮಂತ್ರ ಅಂದರೆ, ಓಂ ಕ್ಲೀಂ ಮಮ ಕಾಮದೇವಾಯ ಆಕರ್ಷಣಾಯ ಝೂಂ ಭ್ರೂಂ ಸ್ವಾಹ. ಈ ರೀತಿಯಾಗಿ ನೀವು ಬರ್ಕೊಳ್ಬೇಕಾಗ್ತದೆ. ಬರ್ಕೊಂಡ ನಂತರ ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ ವೀಕ್ಷಕರೇ, ಕೆಳಗಡೆ 3 1 ಅಂತ 3 ರೀತಿ ಹಿಂಗೆ ಹಾಕ್ಕೊಳ್ಬೇಕಾಗ್ತದೆ. ಈ ರೀತಿ ನೀವು ಮಾಡಿಕೊಂಡು ನಂತರ ಏನು ಮಾಡಬೇಕು ಅಂದರೆ, ಈ ಹಾಳೆಯನ್ನು ಈ ರೀತಿಯಾಗಿ ನೀವು ಮರ್ಚಿ ಗಣೇಶನ ವಿಗ್ರಹದ ಮುಂದೆ ಹೋಗಿ ನಿಂತು ಮನಸ್ಸು ಪೂರ್ತಿಯಾಗಿ ನೀವು ಅಂದರೆ ಮನಸ್ಸಲ್ಲಿ ಯಾವುದೇ ಒಂದು ಕೆಟ್ಟ ಯೋಚನೆ, ಕೆಟ್ಟ ಕಲ್ಮಶ ಇಲ್ಲದೆ, ತಲೆಯಲ್ಲಿ ಕೆಟ್ಟ ಭಾವನೆಗಳಿಲ್ಲದೆ, ಒಳ್ಳೆ ರೀತಿಯಿಂದ ಒಳ್ಳೆ ಮನಸ್ಸಿನಿಂದ 3 ಸಲ ನೀವು ಮನಸ್ಸಲ್ಲಿ ಓಂ ಗಣೇಶಾಯ ನಮಃ, ಓಂ ಗಣೇಶಾಯ ನಮಃ, ಓಂ ಗಣೇಶಾಯ ನಮಃ ಎಂದು ಪ್ರಾರ್ಥನೆ ಮಾಡಿಕೊಂಡು ನಂತರ ಈ ಒಂದು ಮಂತ್ರವನ್ನು ಹೇಳಬೇಕು. ಯಾವುದು ಅಂದರೆ, ಓಂ ಕ್ಲೀಂ ಮಮ ಕಾಮದೇವಾಯ ಆಕರ್ಷಣಾಯ ಝೂಂ ಭ್ರೂಂ ಸ್ವಾಹ. ವೀಕ್ಷಕರೇ, ಇನ್ನೊಂದ್ಸಲ ಹೇಳ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಓಂ ಕ್ಲೀಂ ಮಮ ಕಾಮದೇವಾಯ ಆಕರ್ಷಣಾಯ ಝೂಂ ಭ್ರೂಂ ಸ್ವಾಹ ಅಂತ ಈ ಒಂದು ಮಂತ್ರವನ್ನು ನೀವು 51 ಬಾರಿ ಪಠಿಸಬೇಕು. ಈ ಒಂದು ಕಾರ್ಯವನ್ನು ನೀವು ಶನಿವಾರ ರಾತ್ರಿ 11 ಗಂಟೆ ನಂತರ ಮಾಡುವಂಥದ್ದು. ಹಾಗೂ ಮಾಡಬೇಕಾದ್ರೆ ಯಾವುದೇ ರೀತಿಯಾಗಿ ಯಾರು ಕೂಡ ನೋಡಬಾರ್ದು, ಯಾರು ಹತ್ರ ಕೂಡ ನೀವು ಹೇಳಬಾರ್ದು. ವೀಕ್ಷಕರೇ, ಒಂದು ವೇಳೆ ಇದನ್ನು ಮಾಡಿದ ನಂತರ ನೀವೇನು ಮಾಡಬೇಕಾಗ್ತದೆ ಅಂದರೆ, ಒಂದು ದಾರದಲ್ಲಿ ಈ ರೀತಿಯಾಗಿ ಕಟ್ಟಿ ನೀವು ಒಂದು ಬಾಳೆ ಮರದ
ಒಂದು ಬಾಳೆ ಮರದ ಟೊಂಗೆ ಇರ್ತಲ್ಲ, ಆ ಟೊಂಗೆಯಲ್ಲಿ ನೀವು ಹಾಕಿಡಬೇಕು. ಹಾಕಿಟ್ಟ ನಂತರ ನೀವೇನು ಮಾಡಬೇಕಂದ್ರೆ 3 ದಿನಗಳ ನಂತರ ನೀವು ಇಷ್ಟಪಟ್ಟಂಥ ಸ್ತ್ರೀ ನಿಮ್ಮ ಹತ್ರ ಬಂದ ಮೇಲೆ, ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ವೀಕ್ಷಕರೇ, ಇದು ನೀವು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಮಾತ್ರ 3 ದಿನ ಒಳಗಡೆ ನಿಮ್ಮ ಸ್ತ್ರೀ ಬಂದೇ ಬರ್ತಾಳೆ. ಯಾವುದೇ ರೀತಿಯಾಗಿ ಏನೇ ಸಮಸ್ಯೆ ಇಲ್ಲದೆ 3 ದಿನ ಒಳಗಡೆ ಖಂಡಿತವಾಗ್ಲೂ ಬರ್ತಾಳೆ. ಒಂದು ವೇಳೆ ನೀವು ಶ್ರದ್ಧೆ ಭಕ್ತಿಯಿಂದ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಬರಲ್ಲ. ನೆನ್ಪಿಟ್ಕೊಳ್ಳಿ, ಇದನ್ನು ಮಾಡಬೇಕಾದ್ರೆ ನಿಮ್ಮದು ಯಾವುದೇ ಕೂಡ ಒಂದು ಮಿಸ್ಟೇಕ್ ಕೂಡ ಇರಬಾರ್ದು. ಒಂದು ವೇಳೆ ಇದು ನೀವು ಬಾಳೆ ಮರದಲ್ಲಿ ಕಟ್ಟಿದ ನಂತರ 3 ದಿನಗಳಾದ ನಂತರ ನೀವು ಇಷ್ಟಪಟ್ಟ ಸ್ತ್ರೀ ನಿಮ್ಮ ಹತ್ರ ಬರ್ತಾರೆ. ಬಂದಾದ್ಮೇಲೆ ನೀವೇನು ಮಾಡಬೇಕಂದ್ರೆ ಬಾಳೆ ಮರದ ಹತ್ರ ಪುನಃ ನೀವು ಹೋಗಿ ಈ ಒಂದು ಇದನ್ನು ತೆಗೆದುಕೊಂಡು ನಿಮ್ಮ ಸ್ತ್ರೀ ಯಾರಿರ್ತಾರಲ್ಲ, ಸ್ತ್ರೀ ಆಗಲಿ ಪುರುಷ ಆಗಿರಲಿ, ಅವ್ರ ಕೈಯನ್ನು ಮುಟ್ಟಿಸಿ ನಮಸ್ಕರಿಸಿ, ಅವ್ರಿಗೆ ಕೂಡ ಏನು ಅಂತ ನೀವು ಹೇಳಬಾರ್ದು. ಮುಟ್ಟಿ ನಮಸ್ಕರಿಸಿ ಆಮೇಲೆ ಇದನ್ನು ತೆಗೆದುಕೊಂಡು ಹೋಗಿ ನೀವು ಯಾವುದಾದ್ರೂ ಒಂದು ನೀರಲ್ಲಿ ಬಿಟ್ಬಿಟ್ಟು ಕೈ ಕಾಲನ್ನು ಅಲ್ಲೇ ತೊಳೆದುಕೊಂಡು ನೀವು ಬರುವಂಥದ್ದು. ಎಂದಿನಂತೆ ನೀವು ಕೆಲಸವನ್ನು ಮಾಡ್ಕೊಳ್ಳಿ. ಹಾಗೂ ವೀಕ್ಷಕರೇ, ಒಂದು ವೇಳೆ ನೀವು ಈ ಒಂದು ಕಾರ್ಯ ನಿಮ್ಮಲ್ಲಿ ಮಾಡಲು ಸಾಧ್ಯವಾಗ್ತಿಲ್ಲ ಅಂತ ಹೇಳಿದ್ರೆ ಚಿಂತೆ ಪಡುವ ಅವಶ್ಯಕತೆ ಇಲ್ಲ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಿದೆ, ನೀವು ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು. ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ನಾವು ಸ್ಪಂದಿಸ್ತೀವಿ. ನೀವು ಯಾವಾಗ ಬೇಕಾದರೂ ಕಾಲ್ ಮಾಡಿ. ನಿಮ್ಮ ಎಲ್ಲ ಕಠಿಣ ಸಮಸ್ಯೆಗಳಿಗೂ ನಾವು ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತೀವಿ. ನಿಮ್ಗೆ ಒಂದು ವೇಳೆ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ಎಲ್ಲರಿಗೂ ನಮಸ್ಕಾರ.